ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಈಸಿ ಆ್ಯಂಡ್ ಯುನೀಕ್ ಕ್ರೋಶೆಟ್ ಟ್ಯುಟೋರಿಯಲ್. ನೀವು ನೋಡ್ತಿದ್ದೀರಲ್ಲ ಈ ಡ್ರೆಸ್ನ ಕ್ರೋಶೆಟ್ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಾನಿದು 3 months ಬೇಬಿಗೆ ಮಾಡಿರೋದು. ಇದನ್ನು 3 to 6 months ಕೂಡ ಮಾಡ್ಬೋದು. ಸೇಮು ಲೆಂತ್ ಮಾತ್ರ ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಹಾಗಾದರೆ ಈಗ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಕೂಲ್ ನಾಟ್ಸಿಂದು ಅಕ್ರಲಿಕ್ ಯಾರ್ನ್ ಯೂಸ್ ಮಾಡಿದ್ದೀನಿ. ಇದು ತುಂಬ ಸಾಫ್ಟ್ ಇದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಹಾಕೋಕ್ಕೆ ತುಂಬ ಸಾಫ್ಟ್ ಇರುತ್ತೆ ಇದು ಬಟ್ಟೆ. ಆ್ಯಂಡ್ 3 mm ಕ್ರೋಶೆಟ್ ಹುಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಸ್ಲಿಪ್ ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ಲಿಪ್ ನಾಟ್ ಆದಮೇಲೆ ನಾನೀಗ ಚೈನ್ ಹಾಕ್ಕೊಳ್ತೀನಿ. ಟೋಟಲ್ ನಾನು 30 ಚೈನ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೀವು 6 ತಿಂಗಳಿಂದ 12 ತಿಂಗಳು ಮಗುಗಾದರೆ 2 ಎಕ್ಸ್ಟ್ರಾ ಹಾಕ್ಕೋಬೇಕು. ನೋಡಿ, ಇಲ್ಲಿ 30 ಚೈನ್ ಆಗಿದೆ. ಈಗ ನೋಡಿ, ನಾನು ಸೆಂಟಿಮೀಟ್ರಲ್ಲಿ ಎಷ್ಟಿದೆ ಅಂತ ನಿಮಗೆ ತೋರಿಸ್ತೀನಿ. ಇದು ಹ್ಯಾಂಡ್ ಮೇಲೂ ಚೇಂಜಸ್ ಇರುತ್ತೆ, ಯಾಕಂದರೆ ಟೈಟ್ ಹಾಕೋದು ಮತ್ತು ಲೂಸ್ ಹಾಕೋದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೆಟರ್ ನಾವು ಈ ರೀತಿ ಸೆಂಟಿಮೀಟ್ರಲ್ಲಿ ಆರ್ ಇಂಚಲ್ಲಿ ಮೆಸರ್ಮೆಂಟ್ ತಗೋಬೇಕು. ನೋಡಿ, ಇದು ನಮಗೆ 12 ಸೆಂಟಿಮೀಟ್ರಲ್ಲಿದೆ. ನೆಕ್ಸ್ಟ್ ರೋಗೆ ನಾನು ಫಸ್ಟು 3 ಚೈನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಇಲ್ಲಿ 1 2 3 4ಗೆ ನಾನು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ನೋಡಿ, ಒಂದು ಡಬಲ್ ಕ್ರೋಶೆಟ್ ಆಯಿತು. ನೆಕ್ಸ್ಟ್ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಫುಲ್ ಎಂಡ್ವರೆಗೂ ಟೋಟಲ್ 27 ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಎಂಡ್ವರೆಗೂ. ಇಲ್ಲಿ ನೋಡಿ, 27 ಡಬಲ್ ಕ್ರೋಶೆಟ್ ಆಗಿದೆ. 1 2 3 4 5 6 7 8 9 10 11 12 13 14 ಮಧ್ಯದಲ್ಲಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದು ಸೈಡು ಈಗ ನಮಗೆ 13 ಇರುತ್ತೆ. ಆ ಕಡೆ 13, ಈ ಕಡೆ 13, ಮಧ್ಯ 14ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 1 2 3 4 5 6 7 8 9 10 11 12 13. ನೆಕ್ಸ್ಟ್ ಈಗ ಒಂದು ಚೈನ್ ಹಾಕಿ ಟರ್ನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ರೋ ಸ್ಟಾರ್ಟ್ ಮಾಡೋಕ್ಕೆ. ಈಗ ಸ್ಟಾರ್ಟಿಂಗ್ ಫಸ್ಟ್ ಸ್ಟಿಚ್ಚಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ನಾನು ಒಂದು ಟ್ರಿಪಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. 2 ಸರಿ ಸುತ್ತಕೊಂಡು ಟ್ರಿಪಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ನೋಡಿ, ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ ನೆಕ್ಸ್ಟ್ ಸ್ಟಿಚ್ಚಿಗೆ.
ಸೊ ಇದೇ ಥರ ರಿಪೀಟ್ ಮಾಡ್ತಾ ಹೋಗಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮತ್ತು ಒಂದು ಟ್ರಿಪಲ್ ಕ್ರೋಶೆಟ್, ಆ ಥರ ರಿಪೀಟ್ ಮಾಡ್ತಾ ಹೋಗಬೇಕು. ಎಲ್ಲಿವರೆಗೂ ಅಂದರೆ 13th ಸ್ಟಿಚ್ವರೆಗೂ ರಿಪೀಟ್ ಮಾಡ್ತಾ ಹೋಗಬೇಕು. ನೋಡಿ 13th ಸ್ಟಿಚ್ಚಿಗೆ ನನಗೆ ಒಂದು ಸಿಂಗಲ್ ಕ್ರೋಶೆಟ್ಗೆ ಮುಗಿಯುತ್ತೆ. ಸೊ ಈಗ 14th ಸ್ಟಿಚ್ನ ಸ್ಕಿಪ್ ಮಾಡಬೇಕು. ಒಂದು ಚೈನ್ ಹಾಕಿ ಸ್ಕಿಪ್ ಮಾಡಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಒಂದು ಟ್ರಿಪಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ಸೊ ಮತ್ತೆ ರಿಪೀಟ್ ಮಾಡ್ತಾ ಹೋಗಬೇಕು. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆಟು ಮತ್ತು ಟ್ರಿಪಲ್ ಕ್ರೋಶೆಟು, ಇದೇ ಥರ ಎಂಡ್ವರೆಗೂ ಹಾಕ್ತೀನಿ. ನೋಡಿ ಈ ರೋ ಮುಗಿಯುತ್ತೆ. ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ನೆಕ್ಸ್ಟ್ ರೋಗೆ ನಾನು ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೋ ಪೂರ್ತಿ ಡಬಲ್ ಕ್ರೋಶೆಟ್ ರೋ. ಸೊ ಫಸ್ಟ್ ಸ್ಟಿಚ್ಚಿಗೆ ನಾನು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಸ್ಟಿಚ್ನ. ಸ್ಟಿಚ್ ಸ್ವಲ್ಪ ಬ್ಯಾಕ್ ಸೈಡ್ ಹೋಗಿರುತ್ತೆ, ಸೊ ಕನ್ಫ್ಯೂಸ್ ಆಗಬೇಡಿ. ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್. ಇದೇ ಥರ ನಾನು ಮಿಡಲ್ವರೆಗೂ ಡಬಲ್ ಕ್ರೋಶೆಟ್ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಮಿಡಲ್ವರೆಗೂ ಹಾಕಿದ್ದೀನಿ. ಇನ್ನೂ ಒಂದಿದೆ ಸ್ಟಿಚ್ಚು, ಅದಕ್ಕೂ ಒಂದು ಡಬಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಇದಾದ್ಮೇಲೆ ಮಾರ್ಕ್ ಮಾಡಿದ್ವಲ್ಲ ಸೆಂಟರಲ್ಲಿ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಆ ಸ್ಪೇಸ್ ಮಧ್ಯದಲ್ಲಿ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ಒಂದು ಚೈನ್ ಹಾಕ್ತೀನಿ, ಮತ್ತೆ ಅದೇ ಸ್ಪೇಸಿಗೆ ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ಮಾರ್ಕ್ ಬೇಡ, ನಿಮಗೆ ಸ್ಪೇಸ್ ಇರುತ್ತಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್. ಸೊ ನೆಕ್ಸ್ಟು ಕಂಟಿನ್ಯೂ ಸ್ಟಾರ್ಟಿಗೆ ಹೇಗೆ ಡಬಲ್ ಕ್ರೋಶೆಟ್ ಹಾಕ್ತಾ ಬಂದು ಅದೇ ಥರ ಡಬಲ್ ಕ್ರೋಶೆಟ್ ಹಾಕ್ತಾ ಎಂಡ್ ಮಾಡಬೇಕು ಇರೋನ.
ನೋಡಿ ಡಬಲ್ ಕ್ರೋಶೆಟ್ ರೋ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ಒಂದು ಚೈನ್ ಹಾಕಿ ಟರ್ನ್ ಮಾಡ್ತೀನಿ ನೆಕ್ಸ್ಟ್ ರೋ ಸ್ಟಾರ್ಟ್ ಮಾಡೋಕ್ಕೆ. ನೆಕ್ಸ್ಟ್ ರೋ ಸೇಮ್ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ ಸ್ಟಾರ್ಟಿಂಗ್ ಫಸ್ಟ್ ಸ್ಟಿಚಿಗೆ. ನಂತರ ಸೆಕೆಂಡ್ ಸ್ಟಿಚಿಗೆ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಮತ್ತೆ ಒಂದು ಟ್ರಿಪಲ್ ಕ್ರೋಶೆಟ್. ಸೊ ಇದೇ ಥರ ರಿಪೀಟ್ ಮಾಡ್ತಾ ಹೋಗಬೇಕು. ಒಂದು ಸಿಂಗಲ್ಲು ಒಂದು ಟ್ರಿಪಲ್ಲು ಮಿಡಲ್ ಸ್ಪೇಸ್ ಬರುತ್ತಲ್ಲ ಅಲ್ಲಿವರೆಗೂ ಇದೇ ಥರ ನಾನು ರಿಪೀಟ್ ಮಾಡ್ತಾ ಹೋಗ್ತೀನಿ. ನೋಡಿ ಮಿಡಲ್ವರೆಗೂ ಬಂದಿದ್ದೀನಿ. ಲಾಸ್ಟ್ ಒಂದು ಟ್ರಿಪಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಇದಾದಮೇಲೆ ಮಧ್ಯ ಸ್ಪೇಸ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಎರಡು ಚೈನ್ ಹಾಕಿ ಮತ್ತೆ ಅದೇ ಸ್ಪೇಸಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಈಗ ಟ್ರಿಪಲ್ ಕ್ರೋಶೆಟ್ ಹಾಕ್ತೀನಿ ನೆಕ್ಸ್ಟ್ ಸ್ಟಿಚ್ಚಿಗೆ. ಸೊ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಟ್ರಿಪಲ್ ಕ್ರೋಶೆಟ್, ಒಂದು ಸಿಂಗಲ್ ಕ್ರೋಶೆಟ್. ನೋಡಿ ಈಗ ಟ್ರಿಪಲ್ ಕ್ರೋಶೆಟ್ ಹಾಕಿದ್ನಲ್ವಾ, ಇದರ ನಂತರ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಸೊ ಎಂಡ್ವರೆಗೂ ಹಿಂಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಈ ರೋ ಕಂಪ್ಲೀಟ್ ಆಯಿತು. ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈ ಥರ ಡಿಸೈನ್ ಬಂದಿದೆ ಪ್ಯಾಟರ್ನು. ನೆಕ್ಸ್ಟ್ ರೋಗೆ ನಾನು ಒಂದು ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ತೀನಿ. ಸೊ ಈಗ ಡಬಲ್ ಕ್ರೋಶೆಟ್ ರೋ ಕಂಪ್ಲೀಟ್ ಡಬಲ್ ಕ್ರೋಶೆಟ್ ಹಾಕ್ತಾ ಬರಬೇಕು. ನೋಡಿ ಇಲ್ಲಿ ಮಿಡಲ್ವರೆಗೂ ಡಬಲ್ ಕ್ರೋಶೆಟ್ ಹಾಕಿ ತೋರಿಸ್ತೀನಿ. ನೋಡಿ ಮಿಡಲ್ವರೆಗೂ ಹಾಕಿದ್ದೀನಿ. ಲಾಸ್ಟ್ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಇದಾದಮೇಲೆ ಮಧ್ಯೆ ಈಗ ಸ್ಪೇಸ್ ಏನಿದೆ ಸೆಂಟರಲ್ಲಿ ಅದಕ್ಕೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೋಡಿ ಮತ್ತೆ ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಸೇಮ್ ಸ್ಪೇಸಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕೀಗ ಎಂಡ್ವರೆಗೂ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಈ ರೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ಮತ್ತೆ ಒಂದು ಟ್ರಿಪಲ್ ಕ್ರೋಶೆಟ್, ಒಂದು ಸಿಂಗಲ್ ಕ್ರೋಶೆಟ್ ರೋ ಹಾಕಬೇಕು. ನೆಕ್ಸ್ಟು ಮತ್ತೆ ಡಬಲ್ ಕ್ರೋಶೆಟ್ ರೋ ಹಾಕಬೇಕು. ಇದೇ ಥರ ನಾನು 6 ಟೈಮ್ ರಿಪೀಟ್ ಮಾಡ್ತೀನಿ. ನೋಡಿ 6 ಟೈಮ್ಸ್ ಬಬಲ್ ಪ್ಯಾಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೇಮ್ ಇದೇ ಥರ ಇನ್ನೊಂದು ಪೀಸ್ ಮಾಡ್ಕೊಂಡಿದ್ದೀನಿ. ನೋಡಿ ಸೇಮ್ ಚೈನ್ ಮತ್ತು ಸೇಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಬ್ಯಾಕ್ 2 ಸೈಡ್ ಬೇಕಲ್ಲ, ಸೊ
ಸೊ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಬಬಲ್ ಪ್ಯಾಟರ್ನ್ಗೆ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟು ಡಬಲ್ ಕ್ರೋಶೆಟ್ ರೋನ ಹಾಕಬೇಕು. ಸೊ ಫಸ್ಟ್ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡಿ ಶುರು ಮಾಡ್ತೀನಿ. ಫಸ್ಟಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಮತ್ತು ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಹಾಗೆ ಈಗ ಮಿಡಲ್ವರೆಗೂ ಹೀಗೆ ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ಮಧ್ಯ ಸ್ಪೇಸ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ ನೋಡಿ. ಒಂದು ಚೈನ್ ಹಾಕಿ ಮತ್ತೆ ಸೇಮ್ ಸ್ಪೇಸಿಗೆ ಒಂದು ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ಈಗ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಇದೇ ಥರ ಕಂಟಿನ್ಯೂ ಡಬಲ್ ಕ್ರೋಶೆಟ್ ಹಾಕಬೇಕು. ನೋಡಿ ಎಂಡ್ವರೆಗೂ ಡಬಲ್ ಕ್ರೋಶೆಟ್ ಹಾಕ್ತಾ ಬಂದಿದ್ದೀನಿ. ಸೊ ಕೊನೆಯದಾಗಿ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಿ ಒನ್ ಟೈಮ್ ಮಾತ್ರ ಇದನ್ನು ಥ್ರೆಡ್ನ ಎಳ್ಕೊಳ್ತೀನಿ. ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪೀಸ್ ಇದೆಲ್ಲ ಇದನ್ನು ಇಲ್ಲಿಗೆ ಜಾಯಿನ್ ಮಾಡಬೇಕಾಗತ್ತೆ. ಸೊ ಫಸ್ಟು ಲಾಸ್ಟ್ ಸ್ಟಿಚ್ ಏನಿದೆ ಅಲ್ವಾ ಅಲ್ಲಿಗೆ ಥ್ರೆಡ್ನ ಎಳ್ಕೊಂಡು ನೋಡಿ, ಈಗ 2 ಲೂಪ್ ಒಳಗೆ ಥ್ರೆಡ್ನ ಎಳ್ಕೊಂಡು ಮತ್ತು ಈ 3 ಲೂಪ್ ಒಳಗೆ ಥ್ರೆಡ್ನ ಎಳ್ಕೋಬೇಕು. ಈಗ ಮತ್ತೆ ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ಇದೇ ರೀತಿ ಮತ್ತೆ ಡಬಲ್ ಕ್ರೋಶೆಟ್ ರೋನ ಕಂಟಿನ್ಯೂ ಮಾಡಬೇಕು. ಇದೇ ಥರ ಕಂಟಿನ್ಯೂ ಮಾಡ್ತೀನಿ. ನೋಡಿ ಮಿಡಲ್ವರೆಗೂ ಹಾಕಿದ್ದೀನಿ. ಈಗ ಮಧ್ಯ ಸ್ಪೇಸಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ಮತ್ತು ಒಂದು ಚೈನ್ ಹಾಕಿ ಸೇಮ್ ಸ್ಪೇಸಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್. ಇದೇ ಥರ ಪ್ಯಾಟರ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಸ್ಟಾರ್ಟಿಂಗಿಂದ ನಾವು ಹೀಗೆ ಹಾಕ್ಕೊಳ್ತಾ ಬಂದಿದ್ದೀವಲ್ವ, ಸೊ ಇದೇ ಥರ ಪ್ಯಾಟರ್ನ ರಿಪೀಟ್ ಮಾಡ್ಕೊಳ್ತಾ ಹೋಗಬೇಕು. ಮಧ್ಯೆ ಇನ್ಕ್ರೀಸ್ ಮಾಡ್ತಾ ಹೋದಾಗ ನಮಗೆ ಶೇಪ್ ಬರ್ತಾ ಹೋಗುತ್ತೆ. ಈಗ ಮತ್ತೊಂದು ಎಂಡನ್ನು ಜಾಯಿನ್ ಮಾಡಬೇಕು. ಈಗ ಸಿಂಪಲ್ಲಾಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಜಾಯಿನ್ ಮಾಡಬೇಕು. ನೆಕ್ಸ್ಟ್
ಒಂದು ಚೈನ್ ಹಾಕಿ ಟರ್ನ್ ಮಾಡಿ ಫಸ್ಟ್ ಸ್ಟಿಚ್ಚಿಗೆ ನಾನು ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ನಾನು ಒಂದು ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಳ್ತೀನಿ. ಸೊ ಮತ್ತೆ ಇದನ್ನು ರಿಪೀಟ್ ಮಾಡ್ತಾ ಹೋಗ್ತೀನಿ ನೋಡಿ. ಈಗ ಮಧ್ಯ ಸ್ಪೇಸಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ದೀನಿ. ಹಾಗೆ 2 ಚೈನ್ ಹಾಕಿ ಮತ್ತೆ ಸೇಮ್ ಸ್ಪೇಸಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಸ್ಟಿಚ್ಚಿಗೆ ಒಂದು ಟ್ರಿಪಲ್ ಕ್ರೋಶೆಟ್. ಈಗ ಸೇಮ್ ಬಬಲ್ ಪ್ಯಾಟರ್ನ ರಿಪೀಟ್ ಮಾಡ್ತಾ ಹೋಗಬೇಕು. ಎಂಡ್ವರೆಗೂ ಹಾಕಿದ್ದೀನಿ ನೋಡಿ. ನೆಕ್ಸ್ಟ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಒಂದು ಟ್ರಿಪಲ್ ಕ್ರೋಶೆಟ್ ಹಾಗೆ ಒಂದು ಸಿಂಗಲ್ ಕ್ರೋಶೆಟ್. ಲಾಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ಗೆ ಎಂಡಾಗಿ ನೆಕ್ಸ್ಟ್ ಸ್ಟಿಚ್ಚಿಗೆ ಸ್ಲಿಪ್ ಸ್ಟಿಚ್ ಹಾಕಬೇಕು. ಈಗ 2 ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡಿ ಈಗ ಡಬಲ್ ಕ್ರೋಶೆಟ್ ಹಾಕ್ತಾ ಹೋಗಬೇಕು. ಸೊ ಇದೇ ಥರ ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ ರಿಪೀಟ್ ಮಾಡ್ತಾ ಹೋಗಬೇಕು ನೋಡಿ. ಸೇಮ್ ಪ್ಯಾಟರ್ನ ರಿಪೀಟ್ ಮಾಡಬೇಕು. ಮಧ್ಯ ಒಂದೊಂದು ಇನ್ಕ್ರೀಸ್ ಮಾಡೋದ್ರಿಂದ ಶೇಪಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ನಾನು 26 ಸೆಂಟಿಮೀಟರ್ ಅಷ್ಟು ಲೆಂತಲ್ಲಿ ಕ್ರೋಶೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಾರ್ಡರ್ ವೈಟ್ ಕಲರಲ್ಲಿ ಬಾರ್ಡರ್ ಹಾಕ್ತೀನಿ. ಸೊ ವೈಟ್ ಕಲರ್ನ ನಾನು ಇಲ್ಲಿ ಜಾಯಿನ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ವೈಟ್ ಕಲರ್ ಥ್ರೆಡ್ ಜಾಯಿನ್ ಆದಮೇಲೆ 3 ಚೈನ್ ಹಾಕ್ಕೊಳ್ತೀನಿ. ಈ 3 ಚೈನು ಒಂದು ಡಬಲ್ ಕ್ರೋಶೆಟ್ ಹಾಗೆ. ಸೊ ಮತ್ತೊಂದು ಡಬಲ್ ಕ್ರೋಶೆಟ್ ಸೇಮ್ ಸ್ಟಿಚ್ಚಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಗ 2 ಡಬಲ್ ಕ್ರೋಶೆಟ್ ಹಾಗಾಗುತ್ತೆ. ಇದಾದಮೇಲೆ 2 ಚೈನ್ ಹಾಕ್ಕೊಳ್ತೀನಿ. ಈಗ ಮತ್ತೆ ಸೇಮ್ ಸ್ಟಿಚ್ಚಿಗೆ ಒಂದು ಡಬಲ್ ಕ್ರೋಶೆಟ್, ಮತ್ತೆ ಸೇಮ್ ಸ್ಟಿಚ್ಚಿಗೆ ಮತ್ತೊಂದು ಡಬಲ್ ಕ್ರೋಶೆಟ್. ಈಗ
3 ಸ್ಟಿಚನ್ನು ಸ್ಕಿಪ್ ಮಾಡಬೇಕು. 1 2 3. ನೆಕ್ಸ್ಟು 4th ನಾನು 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2. ಸೊ ಮತ್ತೆ 2 ಚೈನ್ ಹಾಕಿ ಸೇಮ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ ಹಾಕ್ತೀನಿ. 1 2. ಸೊ ಮತ್ತೆ 3 ಸ್ಟಿಚ್ನ ಬಿಟ್ಟು 4th ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್ ಹಾಕಬೇಕು. 2 ಚೈನ್ ಹಾಕಿ ಮತ್ತೆ ಸೇಮ್ ಸ್ಟಿಚ್ಚಿಗೆ 2 ಡಬಲ್ ಕ್ರೋಶೆಟ್. ಇದೇ ಥರ ಫುಲ್ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೋಡಿ ಇದೇ ರೀತಿ ನಾನು ಕಂಪ್ಲೀಟ್ ಹಾಕ್ತೀನಿ. ನೋಡಿ ಕಂಪ್ಲೀಟ್ ಹಾಕಿದ್ದೀನಿ. ಈಗ ಫಸ್ಟ್ ಸ್ಟಿಚ್ ಇದೆಯಲ್ಲ ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ತೀನಿ. ಈಗ ಸೆಕೆಂಡ್ ಡಬಲ್ ಕ್ರೋಶೆಟ್ ಇದೆ ಅಲ್ವಾ, ಅದಕ್ಕೊಂದು ಡಬಲ್ ಕ್ರೋಶೆಟ್ನ ಹಾಕ್ತೀನಿ. ನೆಕ್ಸ್ಟು ಮಧ್ಯ ಸ್ಪೇಸ್ ಇದೆಯಲ್ಲ ಅದಕ್ಕೆ 5 ಡಬಲ್ ಕ್ರೋಶೆಟ್ ಹಾಕಬೇಕು. 1 2 3 4 5. ನೆಕ್ಸ್ಟ್ ಮತ್ತೆ ಡಬಲ್ ಕ್ರೋಶೆಟಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕಬೇಕು. ನೆಕ್ಸ್ಟ್ ಈಗ ಔಟರ್ ಸ್ಪೇಸ್ ಇದಲ್ವಾ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಈಗ ಮತ್ತೆ ಡಬಲ್ ಕ್ರೋಶೆಟಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತಾ ಇದ್ದೀನಿ. ಮಧ್ಯ ಸ್ಪೇಸಿಗೆ ನಾನು 5 ಡಬಲ್ ಕ್ರೋಶೆಟ್ ಹಾಕ್ತೀನಿ. ಈಗ ಮತ್ತೆ ಡಬಲ್ ಕ್ರೋಶೆಟಿಗೆ ಒಂದು ಡಬಲ್ ಕ್ರೋಶೆಟ್ ಹಾಕ್ತೀನಿ. ನೆಕ್ಸ್ಟ್ ಔಟರ್ ಸ್ಪೇಸಿಗೆ ಒಂದು ಸಿಂಗಲ್ ಕ್ರೋಶೆಟ್. ನೋಡಿ ಇದೇ ರೀತಿ ರಿಪೀಟ್ ಮಾಡ್ತಾ ಹೋಗಬೇಕು. ಸೇಮ್ ಪ್ಯಾಟರ್ನ ನಾನು ಕಂಪ್ಲೀಟ್ ಹಾಕಿ ತೋರಿಸ್ತೀನಿ ನೋಡಿ.
ನೋಡಿ ಕಂಪ್ಲೀಟ್ ಹಾಕಿದ್ದೀನಿ. ಲಾಸ್ಟ್ ಒಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾಯಿನಿ ಈಗ. ಸೊ ಇಲ್ಲಿಗೆ ನಾನು ಕಟ್ ಮಾಡ್ತೀನಿ. ಎಕ್ಸ್ಟ್ರಾ ಥ್ರೆಡ್ನ ನಾನು ಹೈಡ್ ಮಾಡ್ತೀನಿ. ಈಗ ಬಾಟಮಲ್ಲಿ ಬಾರ್ಡರ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ ಹತ್ರ ಒಂದು ರೌಂಡ್ ಫುಲ್ ಬಾರ್ಡರ್ ಥರ ಫಿನಿಶಿಂಗ್ ಕೊಡಬೇಕು. ಸೊ ನಾನು ಇದನ್ನು ಸೇಮ್ ಕಲರ್ ಥ್ರೆಡ್ಡಲ್ಲಿ ಫಸ್ಟಿಗೆ ಜಾಯಿನ್ ಮಾಡ್ಕೊಳ್ತೀನಿ ನೋಡಿ. ನೆಕ್ಸ್ಟು ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ನೋಡಿ ಈ ಥರ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ಕಂಪ್ಲೀಟ್ ಎರಡೂ ಸೈಡಲ್ಲೂ ನಾನು ಎಂಡ್ ಟು ಎಂಡ್ವರೆಗೂ ಇದೇ ಥರ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ ನೋಡಿ. ಇಲ್ಲಿವರೆಗೂ ನಾನು ಕಂಪ್ಲೀಟ್ ಹಾಕಿದ್ದೀನಿ. ಲಾಸ್ಟಿಗೆ ತೋರಿಸ್ತಾ ಇದ್ದೀನಿ. ಅಗೇನ್ ಟರ್ನ್ ಮಾಡಿಬಿಟ್ಟು ನೆಕ್ಕಿಗೆ ಮಾತ್ರ ನಾನು ಮತ್ತೆ ಒಂದು ರೋ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಸ್ಲೀವ್ ಕಡೆ ಇಲ್ಲ, ಓನ್ಲಿ ನೆಕ್ ಮಾತ್ರ ಅಪ್ ಸೈಡ್ ಮಾತ್ರ ಒಂದು ಸಿಂಗಲ್ ಕ್ರೋಶೆಟ್ ರೋ ಹಾಕ್ತೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು. ಬಾರ್ಡ್ರ್ ಹಾಕಿ ವೈಟಲ್ಲಿ ಮತ್ತೆ ಬಾರ್ಡ್ರ್ ಹಾಕ್ತೀನಿ. ಕೆಳಗೆ ನಾವು ವೈಟಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀವಲ್ಲ, ಸೊ ಅಪ್ ಸೈಡು ನಾನು ವೈಟಲ್ಲಿ ಫಿನಿಶಿಂಗ್ ಕೊಡೋಣ ಅಂತ ವೈಟಲ್ಲಿ ನಾನು ಬಾರ್ಡ್ರ್ ಹಾಕ್ತಾಯಿದ್ದೀನಿ. ಮತ್ತೆ ಸೇಮ್ ಎಲ್ಲ ಸ್ಟಿಚಸ್ಗೂ ಒಂದೊಂದು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ ನೋಡಿ. ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ. ಕಂಪ್ಲೀಟ್ ವೈಟಲ್ಲಿ ನಾನು ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಈಗ ಸ್ಲೀವ್ಗೆ ಟೈ ಮಾಡೋಕ್ಕೋಸ್ಕರ ಥ್ರೆಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಮತ್ತೆ ವೈಟ್ ಥ್ರೆಡ್ನ ಜಾಯಿನ್ ಮಾಡಿಕೊಂಡು ಚೈನ್ ಹಾಕ್ಕೊಳ್ತೀನಿ. ನಿಮಗೆ ಟೈ ಮಾಡೋಕ್ಕೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಅಷ್ಟು ಚೈನ್ ಹಾಕ್ಕೊಳ್ಳಿ. ನೋಡಿ ಚೈನ್ ಆದಮೇಲೆ ಈಗ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ. ಪ್ರತಿ ಚೈನಿಗೂ ನಾನು ಸಿಂಗಲ್ ಕ್ರೋಶೆಟ್ ಹಾಕ್ತಾ ಹೋಗ್ತೀನಿ ಒಂದೊಂದು. ಇದೇ ಥರ ಎಂಡ್ವರೆಗೂ ಹಾಕ್ತೀನಿ.
ಸ್ವಲ್ಪ ಟೈಟಾಗಿ ಹಾಕ್ತಾ ಹೋಗ್ತೀನಿ. ನೋಡಿ, ಟೈಟಾಗಿ ಹಾಕೋದ್ರಿಂದ ಈ ರೀತಿ ರಿಂಗ್ ಬರುತ್ತೆ. ಲಾಸ್ಟಿಗೆ ಸ್ಲಿಪ್ ಸ್ಟಿಚ್ ಹಾಕಿ ಕಟ್ ಮಾಡ್ತೀನಿ. ನಾನಿಲ್ಲಿ ಅಡ್ಜಸ್ಟಬಲ್ ಆಗಿರಲಿ ಅಂಥೇಳಿ ಈ ಥರ ಟೈ ಮಾಡೋ ಥರ ಸ್ಟ್ರೈಪ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಈಗ ನೆಕ್ಸ್ಟ್ ಕಟ್ ಮಾಡಿ ಥ್ರೆಡ್ಡನ್ನ ಕಾಣದಿರೋ ಥರ ಹೈಡ್ ಮಾಡ್ತೀನಿ. ನೋಡಿ, ಇದು ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. 4 ಸೈಡು ಹಾಕಿದ್ದೀನಿ ನೋಡಿ. ಇದನ್ನು ಈಸಿಯಾಗಿ ನಿಮಗೆಷ್ಟು ಲೆಂತಲ್ಲಿ ಬೇಕೋ ಅಷ್ಟಕ್ಕೆ ನೀವು ಟೈ ಮಾಡ್ಕೋಬೋದು. ನೋಡಿ, ಇದು ಕಂಪ್ಲೀಟ್ ಆಗಿದೆ. ಈ ಪ್ಯಾಟರ್ನ್, ಬಬಲ್ ಪ್ಯಾಟರ್ನ್ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದು ಕಲರ್ ಕೂಡ ಕಾಂಬಿನೇಷನ್ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.